ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ತುಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ. ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಎಲೈ ಭರತ ವಂಶೋತ್ಪನ್ನನೇ, ಧೃತರಾಷ್ಟ್ರನೇ, ಎರಡೂ ಸೈನ್ಯಗಳ ನಡುವೆ ಬೇಸರಗೊಂಡು ತನ್ನ ರಥದಲ್ಲಿ ಕುಳಿತಿರುವ ಅರ್ಜುನನಿಗೆ ಮುಗುಳ್ನಗುತ್ತಾ ಹೃಷಿಕೇಶನು ನುಡಿದನು. ಧೃತರಾಷ್ಟ್ರನನ್ನು ಭರತವಂಶದ ಉತ್ಪನ್ನನೇ ಎಂದು ಹೇಳುವುದಕ್ಕಿಂತ ಕುರುವಂಶ ನಾಶಕ್ಕೆ ಹೆಜ್ಜೆ ಇಟ್ಟವನೇ ಎಂದಿದ್ದರೆ ಈ ಸಮಯದಲ್ಲಿ ಸರಿ ಅನಿಸುತ್ತಿತ್ತು. ಕಣ್ಣಿಲ್ಲದ ಕುರುಡನಾಗಿ ಈ ಪ್ರಪಂಚವನ್ನು ನೋಡಲು ಸಾಧ್ಯವಾಗದೇ ಇರುವುದು ಒಂದು ವರದಾನವೇ ಸರಿ. ಕಾರಣ, ಮುಂದೆ ಯುದ್ಧದಲ್ಲಿ ಮಕ್ಕಳನ್ನು ಕಳೆದುಕೊಂಡರೆ ಅದನ್ನು ಕಣ್ಣಿನಿಂದ ನೋಡಿ ಪಡುವ ವೇದನೆಯಾದರೂ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತಿತ್ತು. ಒಂದು ಮಗುವನ್ನು ಪಡೆಯುವುದಕ್ಕೆ ಬಹಳ ಪುಣ್ಯದ ಅವಶ್ಯಕತೆ ಇರುವಾಗ ಧೃತರಾಷ್ಟ್ರ 101 ಮಕ್ಕಳ ತಂದೆ. 100 ಮಕ್ಕಳನ್ನು ಪಡೆಯುವುದಕ್ಕೆ ಅದೆಷ್ಟು ಪುಣ್ಯದ ಕೆಲಸ ಮಾಡಿರಬೇಕಲ್ಲವೇ? ಅದೆಷ್ಟು ಜನ್ಮದ ಪುಣ್ಯದ ಫಲದ ಕಾರಣದಿಂದ ಇಷ್ಟೆಲ್ಲ ಮಕ್ಕಳು ಹುಟ್ಟಿದ್ದಾರೆ. ಕಣ್ಣಿಲ್ಲದ ಕುರುಡನಾದರೂ ಸುಭಿಕ್ಷವಾದ ರಾಜ್ಯ, ಭೀಷ್ಮ ದ್ರೋಣರಂತಹ ಮಹಾವೀರರು, ವಿದುರನಂತಹ ಮೇಧಾವಿ ಮಂತ್ರಿ ಇರುವಾಗ ರಾಜ್ಯ ಯಾವುದೇ ಶತ್ರುಗಳ ಉಪಟಳವಿಲ್ಲದೆ ಧೃತರಾಷ್ಟ್ರ ಈ ಸಮಯದಲ್ಲಿ ಜೀವನ್ಮುಕ್ತ ಸ್ಥಿತಿಯನ್ನು ತಲುಪಬಹುದಿತ್ತು. ಮನುಷ್ಯ ತನ್ನ ಪ್ರಾರಬ್ಧ ಕರ್ಮ ಅನುಭವಿಸಲೇಬೇಕು. ಮುಕ್ಕೋಟಿ ದೇವರು ಬಂದರೂ ಪ್ರಾರಬ್ಧ ಕರ್ಮ ಬದಲಾಯಿಸಲು ಸಾಧ್ಯವಿಲ್ಲ. ಆಗಾಮಿ ಕರ್ಮವನ್ನು ಉತ್ತಮ ಕಾರ್ಯ ಹಾಗೂ ಜೀವನ್ಮುಕ್ತ ಸ್ಥಿತಿಯಿಂದ ಬದಲಾಯಿಸಲು ಸಾಧ್ಯವಿದೆ. ಜೀವನ್ಮುಕ್ತ ಸ್ಥಿತಿ ತಲುಪಿದರೆ ಮೋಹದ ಕ್ಷಯದ ಅಂದರೆ ಮೋಕ್ಷದ ಮೂಲಕ ಎಲ್ಲವನ್ನೂ ಕರ್ತವ್ಯ ದೃಷ್ಟಿಯಿಂದ ಮಾಡುತ್ತಾ ಯಾವುದಕ್ಕೂ ವಿಚಲಿತನಾಗದೆ ಎಲ್ಲವನ್ನೂ ಸಮಚಿತ್ತ ಸಮಭಾವದಿಂದ ಸ್ವೀಕರಿಸಿ ನೀರಿನಲ್ಲೇ ಬೆಳೆದ ಕಮಲದ ಎಲೆಯ ಮೇಲೆ ನೀರು ಬಿದ್ದರೂ ಅಂಟದಂತೆ ಯಾವುದೇ ಸಮಸ್ಯೆ ಇದ್ದರೂ ಯಾವುದೂ ಆತನನ್ನು ಬಾಧಿಸದು. ಮಗನ ಮೇಲಿನ ಕುರುವಂಶಜನ ಕುರುಡು ಪ್ರೀತಿ ಇಂದು ದಾಯಾದಿ ಮತ್ಸರ ಉಲ್ಬಣಗೊಂಡು ಯುದ್ಧಭೂಮಿಯಲ್ಲಿ ಸೆಣಸಾಡುವಂತೆ ಮಾಡಿದೆ. ಹರಿ ಓಂ.